ಹೆಣ್ಮಕ್ಳಿಗೆ ಬರೇ ಮುಖ ಉಬ್ಬಿಸ್ಕೊಳಕ್ ಬರ್ತದಂತ ಅಷ್ಟ ಅನ್ಕೊಂಡಿರ್ಬೇಕು. ಅಲ್ರಿ ನಮಗ ಹೊಟ್ಟುಬ್ಬಿಸಿ ಹಿಂಗ್ ಚಪಾತಿನೂ ಮಾಡಾಕ್ ಬರ್ತದ್ ನೋಡ್ರಿ. ಬರ್ರಿ ಇವತ್ತ ಹೊಟ್ಟುಬ್ಬಿಸಿ ಚಪಾತಿ ಯಾವ್ ತರ ಮಾಡೋದಂತ ನೋಡ್ಕೊಂಡ್ ಬರೋಣ್ರಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್‌ಗೆ. ಸೊ ನೀವೇನಾದ್ರೂ ಇನ್ನೂ ನನ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ, ಫಸ್ಟ್ ಟೈಮ್ ನೋಡಾಕತ್ತೀರಿ ಅಂತ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸೊ ಮೊದಲ್ಗೆ ಇಲ್ಲಿ ನಾನು ಒಂದ್ ಬುಟ್ಟಿ ಒಳಗ ಗೋಧಿ ಹಿಟ್ಟು ತಗೊಂಡಿನ್ರಿ. ಇದ್ಯಾವ್ದು ಆಶೀರ್ವಾದ್ ಹಿಟ್ಟು ಅಂತ ಇಂತ ಹಿಟ್ಟಲ್ರಿ. ಗೋಧಿ ಹಿಟ್ಟು. ಪ್ಯೂರ್ ಗೋಧಿನ ತಗೊಂಡೋಗಿ ಬೀಸ್ಕೊಂಡ್ ಬಂದಿದ್ದು ಹಿಟ್ಟದ ನೋಡ್ರಿ. ಇನ್ನು ಇದಕ್ಕ ಸ್ವಲ್ಪ ನಾನು ಉಪ್ಪನ್ನ ಹಾಕೊಂಡೀನ್ರಿ. ಇನ್ನ ಬೇರೆ ಎಲ್ಲಾ ವ್ಲಾಗ್ ವಿಡಿಯೋದಾಗ ನೋಡಿರ್ತೀರಿ ಹಾಲ್ ಹಾಕೊಳ್ಳೋದೇನು, ತುಪ್ಪ ಹಾಕೊಳ್ಳೋದೇನು ಅದೇನು ಬೇಡ್ರಿ. ಬರೇ ನೀರ್ ಹಾಕೊಂಡು ಉಪ್ಪು ಹಾಕೊಂಡ್ ನಾದ್ಕೋರಿ ನೀವು ಸಾಕು. ಆದ್ರ ನಾದು ಮೆಥಡ್‌ನ ಕರೆಕ್ಟಾಗಿ ತಿಳ್ಕೋರಿ ನೀವು. ಒಂದೇ ಸತಿ ಹಿಟ್ಟೊಳಗ ದಬಾಶ್ ನೀರ್ ಹಾಕೊಂಡು ನಾದಿದ್ರಂದ್ರ ನೀವು ಹಿಟ್ಟೊಳಗ ಜಿಗಿನೂ ಇರಂಗಿಲ್ಲ ಮತ್ತ್ ವಾಪಸ್ ನಮಗ ಚಪಾತಿನೂ ಬರಂಗಿಲ್ರಿ. ಸೊ ಹಂಗಾಗಿ ಸ್ವಲ್ಪ ನೀರ್ ಉದುರ್ಸದಂಗ್ ಮಾಡುದ್ರಿ. ಅಂದ್ರೆ ನೀರ್ ಹೊಡ್ದಂಗ್ ಮಾಡಿ ಸ್ವಲ್ಪ ನೀರ್ನ ಹಾಕ್ಕೊಂಡು ಮಿದ್ಕೊಂಡು ನಾವು ಹಿಟ್ನ ಈ ತರ ನಾದ್ಕೋಬೇಕಾಗತ್ ನೋಡ್ರಿ. ಅಂದಾಗ ನಮಗ್ ಚಪಾತಿ ನೀವ್ ಹೇಳ್ದಂಗ್ ಕೇಳ್ತಾವ್ ನೋಡ್ರಿ. ಅವು ಹೇಳ್ದಂಗ್ ನೀವೇನ್ ಕೇಳೋದ್ ಬೇಡ. ನೀವ್ ಹೆಂಗ್ ಹೇಳ್ತೀರ್, ನೀವ್ ಹೆಂಗ್ ತೀಡ್ತೀರ್, ಹೆಂಗ್ ಬೇಯಿಸ್ತೀರ್ ಹಂಗ್ ಚಪಾತಿ ಬರ್ತಾವ್ ನೋಡ್ರಿ. ಸೊ ಇವತ್ತ ಯಾವ್ ತರ ನಾನು ಸಾಫ್ಟ್ ಆಗಿ ಅದು ಲೇಯರ್ ಆಗಿ ಲೇಯರ್ ಚಪಾತಿ ಬರ್ಬೇಕಂದ್ರ ಹೊಟ್ಟಿ ಉಬ್ಬಿದಾಗ ಮಾತ್ರ ಅಂದ್ರೆ ಊದ್ಕೊಂಡಂಗ್ ಮಾತ್ರ ಲೇಯರ್ ಚಪಾತಿ ಬರ್ತಾವ್ ನೋಡ್ರಿ. ಸೊ ಲೇಯರ್ ಚಪಾತಿ ಮಾಡಾಕ ಏನ್ ಮೆಥಡ್ ಅದ ಅನ್ನೋದನ್ನ ಹೇಳ್ತೀನ್ರಿ ನಾನು. ಎಲ್ಲಿನೂ ಸ್ಕಿಪ್ ಮಾಡ್ಲಾರ್ದ ಕಂಟಿನ್ಯೂ ಆಗಿ ವ್ಲಾಗ್‌ನ ನೋಡ್ತಾ ಹೋಗ್ರಿ. ಒಂದೇ ಒಂದ್ ಟ್ರಿಕ್ ರೀ, ಏನೂ ಬೇಡ. ಹೊಟ್ಟಿ ಉಬ್ಬಿಬಿಟ್ರ ಆರಾಮ್ಸೆ ಲೇಯರ್ ಬಂದ್ಬಿಡ್ತಾವ್ ನೋಡ್ರಿ ಚಪಾತಿ. ಸೊ ಅದನ್ನ ಯಾವ ತರ ಮಾಡೋದು ಅಂತ ತೋರ್ಸ್ಕೊಡ್ತೀನ್ರಿ. ಸೊ ಅದಕ್ಕೆ ಹೇಳಿದೆ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ ಅಂತ ಹೇಳಿ. ನೀವ್ ನೋಡಾಕತ್ತಿರ್ಬೋದು ಬಾಳ ನೀರಾಗ್ಯಾವ ಏನ ಜಿಗಟ್ ಹತ್ತಾಕತ್ತದ ಕೈಗಂತ. ಇಲ್ರಿ ಇನ್ನ ನೀರ್ ಹಾಕೊಂತೀನಿ ನೀವ್ ನೋಡ್ರಿ ಹಂಗ ನಾದದು ಪೂರಾ. ನೀರ್ ಹೆಂಗಂದ್ರಿ ಸ್ವಲ್ಪ ಹಾಕಿವೆ ಇಲ್ಲ ನಂಗ ಚಿಮ್ಕಿಸ್ ನೀರ್ನ ಹಿಂಗ್ ನಾದ್ಕೋಬೇಕ್ ನೋಡ್ರಿ ಹಿಟ್ಟು. ನೀವ್ ನೋಡ್ಕೊಂತ ಹೋರಿ ಇನ್ನ 2-3 ಸಲ ನೀರ್ ಹಾಕಿ ನಾದ್ತೀನಿ ನಾನು. ಯಾಕಪ್ಪಾ ಅಂತಂದ್ರೆ ಹಿಟ್ಟು ಚಂದಗ ಹದ ಮಾಡ್ಕೋಬೇಕ್ ನೋಡ್ರಿ ಕೈಯಾಗ. ಅವಾಗ್ ಮಾತ್ರ ಚಪಾತಿ ಮಸ್ತ್ ಅಂದ್ರ ಮಸ್ತ್ ಬರ್ತಾವ್ ನೋಡ್ರಿ. ಈ ಗೋಧಿ ಹಿಟ್ ನಾದಾಗ ಈ ನಮ್ನಿ ಸ್ಮೆಲ್ ಬರ್ತದ್ರಿ. ಇನ್ನ ಚಪಾತಿ ಮಾಡಿದ್ರೆ ಯಾ ನಮ್ನಿ ಬರಂಗಿಲ್ಲ. ಬಾಜು ಮನಿಗ್ ಹೋಗ್ಬೋದ್ ನೋಡ್ರಿ ಸ್ಮೆಲ್ಲ. ಇನ್ನು ನಾವಿರೋ ಏರಿಯಾದಾಗಂತ್ರು ಬರೀ ಆಂಧ್ರದವ್ರ್ ಅದಾರ್ರಿ. ತೆಲುಗು ಮಂದಿ ಅದಾರ. ಸೊ ಅವ್ರ ಮನಿಯೊಳಗ ಆಲ್ಮೋಸ್ಟ್ ರೈಸ್ ಮಾಡ್ತಾರ. ಯಾವಾಗೂ ಟಿಫನ್‌ಗೋಸ್ಕರ ಅವ್ರು ಚಪಾತಿ ಮಾಡ್ತಾರ. ಆದ್ರ ನಮ್ ಮನ್ಯಾಗ ನಾ ಚಪಾತಿ ಮಾಡಿದ್ರಂತ್ರುನು ದೇವಿಕಾ ಚಪಾತಿ ಮಾಡಾಕತ್ತಾಳ ಅಂತ ಹೇಳ್ಬಿಟ್ಟು ಎಲ್ಲರೂ ಕಂಡ್ಹಿಡಿತಾರ್ ನೋಡ್ರಿ. ಅಷ್ಟು ಮಸ್ತ್ ಸ್ಮೆಲ್ ಬರ್ತದ ಇದ್ರದ್ದು. ನಾರ್ಮಲ್ ಆಗಿ ನಾನು ಆಶೀರ್ವಾದ್ ಮೈದಾ ಹಿಟ್ಟಿನ ಚಪಾತಿ ಮಾಡಿಲ್ರಿ. ಅದ್ರ ಸ್ಮೆಲ್ ಹೆಂಗ್ ಬರ್ತದಂತ ಗೊತ್ತಿಲ್ಲ. ಬಟ್ ಮನಿ ಹಿಟ್ಟಿಂದು ಈ ತರ ಮನಿ ಗೋಧಿದು ಚಪಾತಿ ಮಾಡೀನಿ. ಸಖತ್ ಸ್ಮೆಲ್ ಬರ್ತದ್ ನೋಡ್ರಿ. ಸೊ ಈ ತರ ನಾದಿ ಹಿಟ್ ಆದ್ಮೇಲೆ ಒಂದ್ ಮೇಲ್ಗಡೆ ಏನಾದ್ರೂ ಮುಚ್ಚಿ ಮಿನಿಮಮ್ 20 ಮಿನಿಟ್ಸ್ ಬಿಟ್ಟೀನಿ ನೋಡ್ರಿ. ನೀವ್ ಎಷ್ಟ್ ಬಿಡ್ತೀರ್ ಅಷ್ಟು ಚಪಾತಿ ಚಂದ್ ಬರ್ತಾವ್ ನೋಡ್ರಿ. ಮಿನಿಮಮ್ 15 ಮಿನಿಟ್ಸ್ ಮೇಲೇನೆ ಬಿಡ್ರಿ ನೀವು. ಅಂದಾಗ ಚಪಾತಿ ಚಂದ್ ಬರ್ತಾವ. ಸೊ ಈ ತರ ಎಣ್ಣಿ ಹಚ್ಕೊಂಡು ಚಂದಗ ಮಿದ್ಕೋಬೇಕ್ ನೋಡ್ರಿ. ಏನ್ ನೀವು ಆಮ್ ಕಲ್ ಮೇಲೆ ಮಾಡಾಕತ್ತೀರಿ ಚಪಾತಿ ಮಾಡೋದಿಲ್ಲ ಏನಂತ ಕೇಳ್ಬೋದು. ಇಲ್ರಿ. ಒಂದ್ಸತಿ ನಾ ರೊಟ್ಟಿ ಮಾಡ್ಬೇಕಾದ್ರ, ಚಪಾತಿ ಮಾಡ್ಬೇಕಾದ್ರ, ತರಕಾರಿ ಕಟ್ ಮಾಡ್ಬೇಕಾದ್ರ ಅದು ತೊಳ್ದು ಒರೆಸಿ ಇದ್ರೂನು ಪರವಾಗಿಲ್ಲ ಮತ್ತ್ ನೀರ್ ಹಾಕೊಂಡು ತೊಳ್ಕೊಂಡೆ ಈ ತರ ನಾನು ಅಡಿಗೆ ಮಾಡೋದ್ ನೋಡ್ರಿ. ಸೊ ಈ ತರ ಸಣ್ಣ ಉಳ್ಳಿ ಕಡ್ಕೊಂಡು ಅದಾದ್ಮೇಲೆ ಈ ತರ ಕರೆಕ್ಟಾಗಿ ರೌಂಡಾಗ್ ಉಳ್ಳಿ ಮಾಡ್ಕೊಂಡ್ ಆದ್ಮೇಲೆ ಸೊ ಒಂದ ತಗೊಂಡ್ರ ಬರ್ತಾವಿಲ್ಲ ಗೊತ್ತಿಲ್ರಿ ಲೇಯರ್. ಸೊ ಈ ತರ 2 ಉಳ್ಳಿ ಮಾಡ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೋಬೇಕ್ ನೋಡ್ರಿ. ಸೊ ಈ ತರ ಲಟ್ಟಿಸ್ಕೊಂಡ್ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಚಿ ಅದ್ರ ಮೇಲೆ ನಾವೇನ್ ಮಾಡ್ಬೇಕಂದ್ರ ಹಿಟ್ನ ಉದುರಿಸ್ಕೋಬೇಕು. ಹಿಟ್ನ ಉದುರಿಸ್ಕೊಂಡು ಮತ್ತೆ ಇವಾಗ ಈ 2 ಚಪಾತಿನ ಮರ್ಜ್ ಮಾಡ್ಬೇಕ್ ನೋಡ್ರಿ. ಸೊ ಈ ತರ ಮರ್ಜ್ ಮಾಡಿ ಆದ್ಮೇಲೆ ನಾನೇನ್ ಮಾಡ್ತೀನಂದ್ರ ಈ ಕೈ ಸಹಾಯದಿಂದ ಎರಡನ್ನೂ ಆ ತರ ಫುಲ್ ಸ್ಟಿಫ್ ಆಗಿ ಕುಂದ್ರೋ ತರ ಈ ತರ ಮಾಡ್ಕೊಂಡ್ಬಿಡ್ತೀನ್ರಿ. ಇನ್ನ ಮತ್ತೆ ಇದನ್ನ ಹಿಟ್ಟೊಳಗ್ ಎತ್ಕೊಂಡು ಇವಾಗ ಗಾಯ್ಸ್ ಏನ್ ಟಿಪ್ ಹೇಳ್ತೀನಂತ ಅಂದಿದ್ನಲ್ರಿ. ಇವಾಗ್ ನೋಡ್ರಿ ಯಾವ್ ತರ ನಾನ್ ಲಟ್ಸಾಕತ್ತೀನಿ ಅಂತ ಅಂದ್ರ ನನ್ ಹಿಟ್ ನಾದು ಒಳಗ ನನ್ ಬಾಡಿ ಒಳಗ್ ಎಷ್ಟು ಶಕ್ತಿ ಅದ ನೋಡ್ರಿ ಅಷ್ಟು ಶಕ್ತಿನ ಹಾಕಿ ನಾದ್ಬೇಕು. ಇನ್ನೊಂದು ಚಪಾತಿ ಲಟ್ಟಿಸ್ಬೇಕಾದ್ರ ನಮ್ ಮೈಯಾಗ ಶಕ್ತಿನ ಇಲ್ಲ ಏನಪ್ಪಾ ಅನ್ನೋ ತರ ನಾವು ಚಪಾತಿನ ಲಟ್ಟಿಸ್ಬೇಕ್ ನೋಡ್ರಿ. ಅಂದ್ರ ಒಜ್ಜಿ ಹಾಕಿ ಲಟ್ಟಿಸ್ಬಾರ್ದ್ರಿ. ಒಜ್ಜಿ ಹಾಕಿ ಲಟ್ಸಿದ್ರ ಹೊಟ್ಟಿ ಉಬ್ಬಂಗಿಲ್ಲ, ಪದರ್ ಬಿಚ್ಚಂಗಿಲ್ಲ. ಸೊ ಹಿಂಗಾಗಿ ಈ ತರ ಲಟ್ಟಿಸ್ಕೊಂಡು ಚಪಾತಿ ಮಾಡ್ ನೋಡ್ರಿ. ಯಾಕ್ ಬರಂಗಿಲ್ರಿ ನಾವು ಮಸ್ತ್ ಲೇಯರ್ ಚಪಾತಿ ಬರ್ತಾವ್ ನೋಡ್ರಿ. ಮಾಡಿ ನೋಡ್ರಿ ನೀವು ಈ ವಿಡಿಯೋ ನೋಡಿ ಹಿಟ್ನ ಹಿಂಗ ನಾದ್ಕೊಂಡು ಶಕ್ತಿ ಹಾಕಿ ಹಿಟ್ ನಾದ್ರಿ. ಆಮೇಲೆ ಮೈಯಾಗ ಏನು ಶಕ್ತಿನೇ ಇಲ್ಲ ಅನ್ನೋ ತರ ಚಪಾತಿ ಲಟ್ಟಿಸ್ರಿ. ಮಸ್ತ್ ಅಂದ್ರ ಮಸ್ತ್ ಚಪಾತಿ ಬರ್ತಾವ್ ನೋಡ್ರಿ. ಮಾಡ್ಕೊಂಡ್ ತಿಂದ್ ನನಗ್ ಕಾಮೆಂಟ್ ಸೆಕ್ಷನ್ ಒಳಗ್ ಹೆಂಗ್ ಆಗ್ಯಾವಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿರಿ ನೋಡ್ರಿ. ಸೊ ಇವಾಗ ನಾನು
ನಡಬರ್ಕ ಸ್ವಲ್ಪ ದಪ್ಪಿದ್ರೂ ಪರವಾಗಿಲ್ಲ ದಂಡಿನ ಈ ತರ ತಿಳುವಾಗಿ ತೀಡಾಕತ್ತೀನಿ ನೋಡ್ರಿ. ಒಂದ್ ವೇಳೆ ಊಟ ಮಾಡಿ ಉಳಿದ್ರುನು ಮಧ್ಯಾಹ್ನಕ್ಕ ರಾತ್ರಿಗೆ ಇಲ್ಲ ರಾತ್ರಿ ಮಾಡಿದ್ರಂದ್ರ ವಾಪಸ್ ಮುಂಜಾನೆ ತನಕನು ನೀವು ಇದು ಚಪಾತಿನ ಊಟ ಮಾಡ್ಬೋದು. ಅಷ್ಟು ಮೆತ್ತಗಿರ್ತಾವ ನೋಡ್ರಿ. ಯಾಕಪ್ಪ ಅಂತ ಅಂದ್ರ ಪದರ್ ಬಿಚ್ಚಿ ಮಾಡಿರ್ತೀವಲ್ರಿ ಮೆತ್ತಗಿರ್ತಾವ. ಸೊ ಇವಾಗ ನಾನು ಹಂಚೊಳಗ ಹಾಕೊಳತೇನ್ರಿ. ಆಲ್ರೆಡಿ ಹಂಚ್ ಕಾದದ. ಇನ್ನೊಂದ್ ಟಿಪ್ ಏನ್ ಗೊತ್ತೇನ್ರಿ? ಚಪಾತಿ ಮಾಡ್ಬೇಕಾದ್ರ ನಿಮಗ ಕಬ್ಬಿಣದ ಹಂಚ್ಕಿಂತ ಹೆಂಚ್ ಅಂತಿರೋ ಹಂಚ್ ಅಂತಿರೋ ಗೊತ್ತಿಲ್ಲ. ನಾವ್ ಹಂಚ್ ಅಂತೀವಿ. ಕಬ್ಬಿಣದಕ್ಕಿಂತ ಈ ತರ ಜರ್ಮನಿ ತಗೋರಿ. ಚಪಾತಿಗದು. ಚಪಾತಿಗೆ, ಹೋಳಿಗೆಗೆ ಈ ತರ ಜರ್ಮನಿ ಹಂಚೊಳಗ್ ಮಾಡ್ ನೋಡ್ರಿ. ಇನ್ನೂ ಸಾಫ್ಟ್ ಆಗಿ ಬರ್ತಾವ. ನೀವು ಸಾಫ್ಟ್ ಆಗಿ ಮಾಡ್ಲಿಕ್ಕಂದ್ರೂ ಸಾಫ್ಟ್ ಆಗಿ ಇರ್ತಾವ. ಹಂಗಾಗಿ ಇದ್ರಾಗೆ ಮಾಡ್ ನೋಡ್ರಿ. ಸೊ ಹೊಟ್ಟಿ ಎಷ್ಟ್ ಚಂದ ಉಬ್ಬಿದ್ರು ನೋಡಿರಿಲ್ರಿ ನೀವು. ಸೊ ಇವಾಗ ನಾನು ಒಂದೊಂದಾಗಿ ಪದರ್ ಬಿಚ್ಚಿ ತೋರಿಸ್ತೀನಿ. ನಿಮಗ ಗೊತ್ತಾಕದ ಎಷ್ಟು ಚಂದ ಪದರ್ ಬಿಚ್ಚಾವ ಅಂತ ಹೇಳಿ. ನೀವ ನೋಡಿದ್ರಲ್ಲ ಯಾ ನಮ್ನಿ. ಈಗೇನ್ರ ನಾ ಅದ್ರ ಮ್ಯಾಗ ಕೈ ಇಟ್ಬಿಟ್ನಂದ್ರಿ ಅದ್ರ ಒಳಗಿಂದ ಹವಾ ಬಂದ್ ಮಸ್ತ್ ಕೈ ಸುಡ್ತದ ನಂದು. ಸೊ ಸುಟ್ಟದ ಅದಕ್ಕ ನಿಮಗನ್ ತೋರ್ಸಿಲ್ಲ. ಇವಾಗೇನ್ ನೋಡಾಕತ್ತೀರಲ್ರಿ ನೋಡ್ರಿ ನೀವೇ. ಎಷ್ಟ್ ಚಂದ ಉಚ್ಚಾವ್ ನೋಡ್ರಿ. 2 ಪದರ್ ಹಿಂಗ್ ಉಚ್ ಕೇಸಿಂದ್ರ ಒಂದೊಂದ ನೀವ್ ಸಣ್ಣ ಮಕ್ಕಳಿಗೆ 2 ಉಣಂಗಿಲ್ ಬಾ ಅಂತ ಒಂದೊಂದ್ ಲೇಯರ್ ಬಿಚ್ ಕೊಡ್ಬೋದು. ಅಷ್ಟ್ ಚಂದ ಬಂದಾವ್ ನೋಡ್ರಿ. ಸೊ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ನನ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಉತ್ತರ ಕರ್ನಾಟಕದ ಹುಡುಗಿಗೆ ಸಪೋರ್ಟ್ ಮಾಡ್ರಿ. ಬೆಳೆಸ್ರಿ ಅಂತ ಕೇಳ್ಕೊಂತೀನಿ. ಸೊ ಈ ತರ ಚಪಾತಿ ಮಾಡಿದ್ದೀನ್ ನೋಡ್ರಿ. ನೀವು ಒಂದ್ಸತಿ ಟ್ರೈ ಮಾಡ್ರಿ. ಟ್ರೈ ಮಾಡಿ ಹೆಂಗ್ ಬಂದಾವಂತ ಹೇಳ್ಬಿಟ್ಟು ತಿಳಿಸ್ರಿ. ಥ್ಯಾಂಕ್ ಯು ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.